ದಿಲ್ಲಿಯಲ್ಲಿ ಎಎಪಿ ಸರ್ಕಾರವಿದ್ದಾಗ ಸಿಬಿಐ ದಾಖಲಿಸಿದ್ದ ಅಬಕಾರಿ ಹೊಸ ನೀತಿ ಪ್ರಕರಣದ ಆಗಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಸಿಸೋಡಿಯಾ ಮೊದಲಾದ 23 ಜನರನ್ನ ಬಿಡುಗಡೆ ಮಾಡಿ ಹೈಕೋರ್ಟ್ ಕಟ್ಟೆಯಿಟ್ಟಿತ್ತು. ಅಬಕಾರಿ ಹೊಸ ನೀತಿಯಡಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎಂದು ಆಗ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್, ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮೊದಲಾದವರ ಮೇಲೆ ಸಿಬಿಐ ಪ್ರಕರಣ ದಾಖಲಿಸಿತ್ತು. ದೋಷಾರೋಪ ಪಟ್ಟಿಯನ್ನ ಸಾಬೀತು ಮಾಡುವಲ್ಲಿ ಸಿಬಿಐ ವಿಫಲವಾಗಿದೆ ಎಂದು ದಿಲ್ಲಿ ಉಚ್ಚ ನ್ಯಾಯಾಲಯವು 23 ಮಂದಿಯನ್ನ ಆರೋಪ ಮುಕ್ತರನ್ನಾಗಿ ಮಾಡಿತ್ತು. ಅಬಕಾರಿ ಬಗೆಗೆ ಸಿಬಿಐ ದಾಖಲಿಸಿದ್ದ ಪ್ರಕರಣವು ಬಿಜೆಪಿಯ ಅತಿದೊಡ್ಡ ರಾಜಕೀಯ ಸಂಚಾಗಿತ್ತು. ಎಎಪಿಯ ಯಾರೂ ಲಂಚಕೋರರಲ್ಲ ಎಂದು ಕೇಜ್ರಿವಾಲ್ ಹಾಗೂ ಸಿಸೋಡಿಯಾ ಅವರು ಕೋರ್ಟ್ ತೀರ್ಪಿನ ಬಳಿಕ ಹೇಳಿದ್ದಾರೆ. ಬಿಡುಗಡೆ ತೀರ್ಪು ನೀಡಿದ ವಿಶೇಷ ನ್ಯಾಯಾಧೀಶರಾದ ಜಸ್ಟಿಸ್ ಜಿತೇಂದ್ರ ಸಿಂಗ್ ಅವರು ಸಿಬಿಐಯ ದೋಷಾರೋಪ ಪಟ್ಟಿಯಲ್ಲಿ ಹುರುಳಿಲ್ಲ ಎಂದು ಹೇಳಿದ್ರು. ಇದಕ್ಕೆ ಮೊದಲು ಜನವರಿಯಲ್ಲಿ ಜಾರಿ ನಿರ್ದೇಶನಾಲಯ ದಾಖಲಿಸಿದ್ದ 2 ಪ್ರಕರಣಗಳಿಂದ ಕೇಜ್ರಿವಾಲ್ರನ್ನ ದಿಲ್ಲಿ ಕೋರ್ಟ್ ಬಿಡುಗಡೆ ಮಾಡಿತ್ತು. 2022ರಲ್ಲಿ ಸಿಬಿಐ ದೋಷಾರೋಪ ಪಟ್ಟಿಯಲ್ಲಿ ದಕ್ಷಿಣದ ಲಾಬಿಗೆ 100 ಕೋಟಿ ರೂಪಾಯಿ ಲಂಚ ನೀಡಿದ್ದಾಗಿಯೂ ಆರೋಪ ಮಾಡಿತ್ತು. ಬಿಆರ್ಎಸ್ನ ಕೆ ಕವಿತಾ, ಚಂದ್ರ ರೆಡ್ಡಿ ಉಳಿದ ಎಲ್ಲರೂ ಆಮ್ ಆದ್ಮಿ ಪಕ್ಷದವರು. ಎಲ್ಲರೂ ಈಗ ಕೋರ್ಟ್ನಿಂದ ದೋಷ ಮುಕ್ತರೆನಿಸಿದ್ದಾರೆ.